ಈಗ ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ ಸರ್. ಈಗ 2023 ಚುನಾವಣೆ ನಡೀತು. 2018 ಕುಮಾರಣ್ಣ ಸರ್ಕಾರ ಹೋದ್ಮೇಲೆ 18 ಸರ್ಕಾರ 19 20 ಹೋಯ್ತು. 3 ವರ್ಷ ಇಲ್ಲೇ ಇದ್ದು ಏನು ನಡೀತು 3 ವರ್ಷದ ರಾಜಕಾರಣ ಅನ್ನೋದು ಈ ಜಿಲ್ಲೆ ಜನತೆಗೆ ಗೊತ್ತಿದೆ. ಈಗೇನು ಹೇಳಲ್ಲ. ಅದನ್ನು ಇದು ನಾಳೆ ಪ್ರಶ್ನೆ ಬಾಲಣ್ಣರು ಕರೆದವ್ರೆ ಮಾತಾಡ್ತಾರೆ ನಡೀರಿ. ಈಗ ಸಾಕ್ಷಿ ಗುಡ್ಡದ ಮಾತ್ರ ಹೇಳಿದ್ದೀನಿ, ಬಾಕಿದ ಆಮೇಲೆ ಹೇಳೋದು ನಡೀರಿ. ನಾಯಕರು ಬೆಳೆಸಿಲ್ಲ ಅಂತಂದರೆ ಈಗ ಪಾಪ BL ಶಂಕರ್ ನಾವಿದ್ದಾಗ ಇಲ್ಲೇ ಏನೇನಾಯ್ತಪ್ಪ, ಅಧಿಕಾರ ಏನೇನಿತ್ತಪ್ಪ. ಈಗ BL ಶಂಕರ್ ಕಾಂಗ್ರೆಸ್ಗೆ ಹೋದ್ಮೇಲೆ ಏನು ಮಾಡಿದ್ದಾರೆ? ಕಾಂಗ್ರೆಸ್ಗೆ ಹೋದ್ಮೇಲೆ ಏನಾಗಿದೆ? ಅವ್ರ ಪರಿಸ್ಥಿತಿ ಏನಾಗಿದ್ದಾರೆ? ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರ ಬಿಡುಗಡೆ ಮಾಡ್ತಾರೆ ನಡೀರಿ. ಪಾಪ ಅವರಿಗೆ ಒಳ್ಳೇದಾಗಿ BL ಶಂಕರ್ ಅವರು ಒಬ್ಬ ನನ್ನ ಆತ್ಮೀಯ ಸ್ನೇಹಿತರು, ನನಗೆ ಅವ್ರ ಬಗ್ಗೆ ಗೌರವ ಇದೆ. ಈಗಲಾರು ಒಂದು ಅವರಿಗೆ MLC ಕೊಟ್ಟು ಒಂದು ಮಂತ್ರಿ ಮಾಡಿ ನಮ್ಮ ಸಮಾಜದ ಗೌರವ ಉಳಿಸ್ಕೊಡಿ. ಈಗ ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ ಸರ್. ಈಗ 2023 ಚುನಾವಣೆ ನಡೀತು. 2018 ಕುಮಾರಣ್ಣ ಸರ್ಕಾರ ಹೋದ್ಮೇಲೆ 18 ಸರ್ಕಾರ 19 20 ಹೋಯ್ತು. 3 ವರ್ಷ ಇಲ್ಲೇ ಇದ್ದು ಏನು ನಡೀತು 3 ವರ್ಷದ ರಾಜಕಾರಣ ಅನ್ನೋದು ಈ ಜಿಲ್ಲೆ ಜನತೆಗೆ ಗೊತ್ತಿದೆ. ಈಗೇನು ಹೇಳಲ್ಲ. ಅದನ್ನು ಇದು ನಾಳೆ ಪ್ರಶ್ನೆ ಬಾಲಣ್ಣರು ಕರೆದವ್ರೆ ಮಾತಾಡ್ತಾರೆ ನಡೀರಿ. ಈಗ ಸಾಕ್ಷಿ ಗುಡ್ಡದ ಮಾತ್ರ ಹೇಳಿದ್ದೀನಿ, ಬಾಕಿದ ಆಮೇಲೆ ಹೇಳೋದು ನಡೀರಿ. ನಾಯಕರು ಬೆಳೆಸಿಲ್ಲ ಅಂತಂದರೆ ಈಗ ಪಾಪ BL ಶಂಕರ್ ನಾವಿದ್ದಾಗ ಇಲ್ಲೇ ಏನೇನಾಯ್ತಪ್ಪ, ಅಧಿಕಾರ ಏನೇನಿತ್ತಪ್ಪ. ಈಗ BL ಶಂಕರ್ ಕಾಂಗ್ರೆಸ್ಗೆ ಹೋದ್ಮೇಲೆ ಏನು ಮಾಡಿದ್ದಾರೆ? ಕಾಂಗ್ರೆಸ್ಗೆ ಹೋದ್ಮೇಲೆ ಏನಾಗಿದೆ? ಅವ್ರ ಪರಿಸ್ಥಿತಿ ಏನಾಗಿದ್ದಾರೆ? ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರ ಬಿಡುಗಡೆ ಮಾಡ್ತಾರೆ ನಡೀರಿ. ಪಾಪ ಅವರಿಗೆ ಒಳ್ಳೇದಾಗಿ BL ಶಂಕರ್ ಅವರು ಒಬ್ಬ ನನ್ನ ಆತ್ಮೀಯ ಸ್ನೇಹಿತರು, ನನಗೆ ಅವ್ರ ಬಗ್ಗೆ ಗೌರವ ಇದೆ. ಈಗಲಾರು ಒಂದು ಅವರಿಗೆ MLC ಕೊಟ್ಟು ಒಂದು ಮಂತ್ರಿ ಮಾಡಿ ನಮ್ಮ ಸಮಾಜದ ಗೌರವ ಉಳಿಸ್ಕೊಡಿ.